ಆರಾಧನಾ ಸಮಯ. ನ್ಯಾಯಾಧಿಪತಿಯಾಗಿರುವ ದೇವರೇ, ನಿನಗೆ ಸ್ತೋತ್ರವಾಗಲಿ. ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೆ ನಿನ್ನ ಪ್ರಸನ್ನತೆಯಿಂದ ತುಂಬಿಸಿ, ನೀ ಇಚ್ಛಿಸುವ, ನೀ ಬಯಸುವಂಥ ರೀತಿಯಲ್ಲಿ ನಮ್ಮೆಲ್ಲರ ಹೃದಯಗಳನ್ನು ಪ್ರೇರೇಪಿಸಿ, ನಮ್ಮ ಮನಸ್ಸುಗಳನ್ನು ಉತ್ತೇಜಿಸಿ, ನೀ ಬಯಸುವಂಥ ರೀತಿಯಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಟ್ಟು, ಈ ಆರಾಧನೆ ಮುಖಾಂತರ ನಿನ್ನ ದರ್ಶನವನ್ನು, ನಿನ್ನ ಆಶೀರ್ವಾದವನ್ನು ನಮಗೆತ್ತಿ, ನ್ಯಾಯವನ್ನು ಆಚರಿಸಿ ಪ್ರೀತಿ ಮಮತೆಯಲ್ಲಿ ಸದಾ ನೆಲೆಗೊಂಡಿದ್ದು ನಿನ್ನ ವಾಕ್ಯದಂತೆ ಜೀವಿಸಲು ಸಹಾಯ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ
ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯು, ನೀತಿಯು, ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂತ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ. ತೋರು ದಯವ ತೋರು, ದಯಾಳುವೆ ತೋರು, ಕೃಪೆಯ ತೋರು. ಪಾಪಹರಕನೆ ಕೃಪಾ ತ್ವರದ ಮುಂದೆ ಪಾಪಿ ನಾನೀಗ ಬಂದೆ, ತ್ವರದ ಮುಂದೆ ಪಾಪಿ ನಾನೀಗ ಬಂದೆ. ಪಾಪದಿ ನೊಂದೆ ನನ್ನ ಪಾಪದ ಬಾಳಿಂದೆ, ಪಾಪದಿ ನೊಂದೆ ನನ್ನ ಪಾಪದ ಬಾಳಿಂದೆ. ರೂಪನೆ ಬೇಗನೆ ರೂಪದ್ವರವ ತೆರೆ, ರೂಪನೆ ಬೇಗನೆ ರೂಪದ್ವರವ ತೆರೆ. ತೋರು ದಯವ ತೋರು, ದಯಾಳುವೆ ತೋರು, ಕೃಪೆಯ ತೋರು. ಕರುಣಾಸಾಗರ ಬಿಡದೆ ಇರಿಸೆನ್ನನು ಕರುಣಾ ನಿವಾಸದೊಳಗೆ, ಇರಿಸೆನ್ನನು ಕರುಣಾ ನಿವಾಸದೊಳಗೆ. ಪರಮ ಕಾರುಣ್ಯದೆ ಕ್ಷಮಿಸಿ ನೀನೆನ್ನನು, ಪರಮ ಕಾರುಣ್ಯದೆ ಕ್ಷಮಿಸಿ ನೀನೆನ್ನನು. ಪರಮಾನಂದವ ನಿತ್ಯ ನೀಡಯ್ಯ ಬೇಡುವೆನು, ಪರಮಾನಂದವ ನಿತ್ಯ ನೀಡಯ್ಯ ಬೇಡುವೆನು. ತೋರು ದಯವ ತೋರು, ದಯಾಳುವೆ ತೋರು, ಕೃಪೆಯ ತೋರು, ದಯಾಳುವೆ ತೋರು, ಕೃಪೆಯ ತೋರು. ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಕಾರುಣ್ಯನಿಧಿ ನಿನ್ನ ಪ್ರೇಮವ ಮರೆತುನ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ, ಮೀರಿ ನಿನ್ನ ಆಜ್ಞೆಯ ದಾರಿ ಕಾಣದೆ ನೊಂದೆ. ತೋರು ದಯವ ತೋರು, ದಯಾಳುವೆ ತೋರು, ದಯೆಯ ತೋರು. ದೇವರಿಂದ ಪ್ರತಿಷ್ಠಿತರಾಗಿರುವ ಎಲ್ಲ ಕ್ರೈಸ್ತ ಬಾಂಧವರಿಗೆ ನನ್ನ ಸ್ನೇಹಪೂರ್ಣ ನಮಸ್ಕಾರಗಳು. ಈ ದಿನದ ದೇವರ ವಾಕ್ಯದ ಸಂದೇಶಕ್ಕೆ ನಮಗೆ ಕೊಡಲ್ಪಟ್ಟಿರುವಂತಹ ವಿಷಯ ದಲಿತ್ ಆ್ಯಂಡ್ ಆದಿವಾಸಿ ಸಂಡೇ, ದಲಿತ್ ಮತ್ತು ಆದಿವಾಸಿ ಭಾನುವಾರ. ಶೀರ್ಷಿಕೆ ಏನೆಂದರೆ ರಿಸ್ಟೋರಿಂಗ್ ದಿ ಇಮೇಜ್ ಆಫ್ ಗಾಡ್ ಇನ್ ಡಿಸ್ಟಾರ್ಟೆಡ್ ಕಮ್ಯುನಿಟೀಸ್. ವಿಕೃತಗೊಳಿಸಲ್ಪಟ್ಟಿರುವ ಸಮುದಾಯಗಳಲ್ಲಿ ದೇವರ ಸ್ವರೂಪವನ್ನು ಪುನಃಸ್ಥಾಪಿಸುವಂಥದ್ದು.
ನಮ್ಮಲ್ಲಿ ಸಮುದಾಯಗಳಲ್ಲಿ ವಿವಿಧ ರೀತಿಯಾದಂಥ ವೈವಿಧ್ಯಮಯ ಸಮುದಾಯಗಳನ್ನೊಳಗೊಂಡಂಥ ಸಮಾಜ, ರಾಜ್ಯ, ದೇಶ ಮತ್ತು ಪ್ರಪಂಚವಿದೆ. ಸಮುದಾಯಗಳಲ್ಲಿ ಸಮಾನತೆ ಇಲ್ಲದೆ, ಐಕ್ಯತೆ ಇಲ್ಲದೆ, ಹಕ್ಕುಗಳನ್ನು ಕಿತ್ತುಕೊಂಡಿರುವಂತಹ ಪರಿಸ್ಥಿತಿಯನ್ನು ನಾವು ನೋಡುತ್ತಿದ್ದೇವೆ, ಅನುಭವಿಸುತ್ತಿದ್ದೇವೆಯೂ ಸಹ ಆಗಿದೆ. ಇಂತಹ ಸಮುದಾಯಗಳಲ್ಲಿ ಸಮಾನತೆಯನ್ನು ಸ್ಥಾಪಿಸುವಂಥದ್ದು, ಹಕ್ಕುಗಳನ್ನು ಅನುಭವಿಸುವುದಕ್ಕೆ ಎಡೆಮಾಡಿಕೊಡುವಂತಹ ಸಂಗತಿ ಪ್ರತಿಯೊಂದು ಸಮುದಾಯಗಳಲ್ಲಿ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ನಾವು ಪ್ರತಿಯೊಬ್ಬ ಸಮುದಾಯದ ಪ್ರಜೆಗಳನ್ನು, ಕ್ರೈಸ್ತರನ್ನು, ಯಾವುದೇ ಜಾತಿ, ಧರ್ಮ, ಪಂಗಡಗಳಿಗೆ, ಮತಗಳಿಗೆ ಸೇರಿದಂತಹ ಮಾನವರನ್ನು ಸಮಾನತೆಯಿಂದ ಅವರೂ ಸಹ ದೇವರ ಮಕ್ಕಳಲ್ಲಿ ಒಬ್ಬರು ಎಂಬುದಾಗಿ ಭಾವಿಸತಕ್ಕದ್ದು. ಇಂತಹ ಮನೋಭಾವ ಕ್ರೈಸ್ತೀಯ ಬಾಳ್ವೆ ನಮ್ಮದೆಲ್ಲರದು ಆಗಿರಬೇಕು ಎಂಬುದಾಗಿ. ಈ ನಿಟ್ಟಿನಲ್ಲಿ ಸಮುದಾಯಗಳಲ್ಲಿ ಸಮಾನತೆ, ಆ ಸಮುದಾಯಗಳಲ್ಲಿರುವಂತಹ ಪ್ರತಿಯೊಬ್ಬ ಸದಸ್ಯರ ಹಕ್ಕುಗಳ ಸ್ಥಾಪನೆ, ಹಕ್ಕುಗಳನ್ನು ಅನುಭವಿಸುವಂತಹ ಎಲ್ಲ ಥರನಾದಂಥ ಅವಕಾಶಗಳನ್ನು ಕೊಡುವಂಥ ಧರ್ಮ, ಜವಾಬ್ದಾರಿ ನಮ್ಮೆಲ್ಲರಿಗೂ ಪ್ರಪಂಚದಾದ್ಯಂತ ಇದೆ. ಇದು ದೇವರ ನಿಯಮವೂ ಕೂಡ ಆಗಿದೆ. ಈ ನಿಟ್ಟಿನಲ್ಲಿ ನಮಗೆ ಕೊಡಲ್ಪಟ್ಟಿರುವಂತಹ 3 ಪರಿಚ್ಛೇದಗಳು: ಮೀಕನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 1-8 ವಚನಗಳು, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 18-29 ವಚನಗಳು, ಲೂಕನ ಸುವಾರ್ತೆ 4ನೇ ಅಧ್ಯಾಯ 16-21 ವಚನಗಳು. ಪ್ರಿಯರೇ, ಈ ವಾಕ್ಯ ಭಾಗಗಳನ್ನು ಗಮನಿಸುವಾಗ ಮೀಕನ ಪ್ರವಾದನೆಯ ಗ್ರಂಥದಲ್ಲಿ 6ನೇ ಅಧ್ಯಾಯದ 8ನೇ ವಚನ ಹೇಳ್ತದೆ, ನ್ಯಾಯವನ್ನು ಆಚರಿಸು, ಕರುಣೆಯಲ್ಲಿ ಆಸಕ್ತನಾಗಿರು, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೊಳ್ಳುವಂಥದ್ದು ಇಷ್ಟನೇ ಹೊರತು ಯೆಹೋವನು ನಿನ್ನಿಂದ ಇನ್ನೇನು ಅಪೇಕ್ಷಿಸುವನು ಎಂಬುದಾಗಿ. ನ್ಯಾಯವನ್ನು ಆಚರಿಸಬೇಕು. ನಾವು ಹುಟ್ಟುಹಬ್ಬವನ್ನು ಆಚರಿಸ್ತೇವೆ, ಹಲವು ಹಬ್ಬಗಳನ್ನು ಆಚರಣೆ ಮಾಡ್ತೇವೆ. ಆದರೆ ಪ್ರಮುಖವಾದಂಥ ಆಚರಣೆ ನ್ಯಾಯವನ್ನು ಆಚರಿಸುವಂಥದ್ದು. ನ್ಯಾಯವನ್ನು ಎಲ್ಲರಿಗೂ ಸಹ ನಾವು ಕೊಡತಕ್ಕಂಥದ್ದಾಗಿದೆ, ಅದನ್ನು ಆಚರಿಸಬೇಕಾಗಿದೆ ಎನ್ನುವಂತಹ ಪ್ರಮೇಯ ನಮಗಿಂದು ಬಂದಿದೆ. ನಮ್ಮ ಸಮಾಜದಲ್ಲಿ, ಮುಖ್ಯವಾಗಿ ನಮ್ಮ ಸಮುದಾಯಗಳಲ್ಲಿ ಎಲ್ಲ ವರ್ಗದ ಜನರು ಇರುತ್ತಾರೆ. ಶ್ರೀಮಂತರು, ಬಡವರು, ಉಳ್ಳವರು, ಇಲ್ಲದವರು, ಎಲ್ಲ ವಿಧವಾದಂತಹ ವರ್ಗಗಳಿಗೆ, ಧರ್ಮಗಳಿಗೆ, ಮತಗಳಿಗೆ, ಪಂಗಡಗಳಿಗೆ ಸೇರಿದವರು ಇರ್ತಾರೆ. ನಮ್ಮಲ್ಲಿ ಭೇದ ಭಾವಗಳಿಲ್ಲದೆ, ನಮ್ಮಲ್ಲಿ ಯಾವ ಥರನಾದಂಥ ತಾರತಮ್ಯ, ಪಕ್ಷಪಾತಗಳಿಲ್ಲದೆ ಎಲ್ಲರನ್ನೂ ಸಮಾನತೆಯಿಂದ ಕಾಣುವಂತಹ ಮನೋಭಾವವನ್ನು ನಾವು ಹೊಂದಿರಬೇಕು. ಅನ್ಯಾಯಕ್ಕೊಳಗಾದಂತಹ ಯಾವುದೇ ಸಮುದಾಯದ ಜನರಿರಬಹುದು, ಯಾವುದೇ ಪಂಗಡಗಳಿಗೆ ಸೇರಿರುವಂತಹ ಜನರು ಇರಬಹುದು, ಯಾವುದೇ ರೀತಿಯಲ್ಲಿ ತುಳಿತಕ್ಕೊಳಪಟ್ಟಂತಹ, ಶೋಷಣೆಗೊಳಪಟ್ಟಂತಹ, ಇನ್ನಿತರ ಇಂತಹ ಅನ್ಯಾಯಕ್ಕೆ ಒಳಪಟ್ಟಿರುವಂಥವರನ್ನು ನಾವು ನ್ಯಾಯ ಒದಗಿಸುವಂತಹ, ನ್ಯಾಯಕ್ಕಾಗಿ ಹೋರಾಡುವಂತಹ, ನ್ಯಾಯವನ್ನು ಸ್ಥಾಪಿಸುವಂಥ ಕಾರ್ಯವನ್ನು ನಾವು ಮಾಡಬೇಕು. ಮತ್ತು ಕರುಣೆಯಲ್ಲಿ ಆಸಕ್ತರಾಗಿರ್ರಿ, ನಿನ್ನ ದೇವರಿಗೆ ನಮ್ರವಾಗಿ ನಡೆದುಕೋ ಎಂಬುದಾಗಿ ವಾಕ್ಯ ಭಾಗ ಹೇಳ್ತದೆ. ಹಾಗಾಗಿ ನಾವು ಇಂತಹ ಕಾರ್ಯವನ್ನು ಮಾಡುವಂಥವರು ಆಗಿರತಕ್ಕದ್ದು ಎಂಬುದಾಗಿ ವಾಕ್ಯ ಭಾಗ ಮೀಕನ ಪ್ರವಾದನೆಯಿಂದ ಹೇಳ್ತದೆ. ಮೀಕನ ಪ್ರವಾದನೆಯಲ್ಲಿ, ಆಮೋಸನ ಪ್ರವಾದನೆಯಲ್ಲಿ ನ್ಯಾಯದ ಕುರಿತಾಗಿ ಬಹಳಷ್ಟು ನಮಗೆ ಎಚ್ಚರಿಕೆಯ ಮಾತುಗಳನ್ನು ದೇವರು ತಿಳಿಯಪಡಿಸುತ್ತಿದ್ದಾನೆ. ಗಲಾತ್ಯದಲ್ಲಿ ಅದರ ಪತ್ರಿಕೆಯನ್ನು ಗಮನಿಸುವಾಗ ಯಹೂದ್ಯನು, ಗ್ರೀಕನು, ಆಳು ಒಡೆಯ, ಗಂಡು ಹೆಣ್ಣು ಎಂಬ ಭೇದ ಇರಬಾರದು ಎಂಬುದಾಗಿ ಹೇಳ್ತದೆ. ನಾವು ವರ್ಣಭೇದ, ಪಕ್ಷಭೇದ, ಜಾತಿ ಭೇದ, ಮತಗಳ ಭೇದ, ಇನ್ನಿತರ ಭೇದ ಭಾವಗಳನ್ನು ಮಾಡುವಂಥವರು ಆಗಿರುತ್ತೇವೆ. ಆದರೆ ಇಂತಹ ಭೇದ ಭಾವಗಳು ನಮ್ಮ ಸಮುದಾಯಗಳಲ್ಲಿ ಇರಬಾರದು. ಯಾಕಂದರೆ ದಲಿತರಿಗಾಗಲಿ, ಆದಿವಾಸಿಗಳಿಗಾಗಲಿ ಅಥವಾ ಶೋಷಣೆಗೆ ತುಳಿತಕ್ಕೊಳಪಟ್ಟಂತಹ ವ್ಯಕ್ತಿಗಳನ್ನು ನಾವು ದೂರವಿಟ್ಟು ಅವರನ್ನು ಅಂಚಿಗೆ ತಳ್ಳಿ ಶೋಷಣೆಗೆ ಇನ್ನಷ್ಟು ಒಳಪಡಿಸಿ ಅವರನ್ನು ಇನ್ನಷ್ಟು ಅನ್ಯಾಯಕ್ಕೆ ತುತ್ತಾಗುವಂತೆ ಮಾಡಿ ಭೇದ ಭಾವಗಳಿಂದ ಅವರನ್ನು ಮಾನಸಿಕವಾಗಿಯೂ ಮತ್ತು ಎಲ್ಲ ರೀತಿಯಾದಂತಹ ಸಂವಿಧಾನದ ರೀತಿಯಲ್ಲಿಯೂ ನಾವು ಅವರಿಗೆ ಶೋಷಣೆಗೆ, ತುಳಿತಕ್ಕೆ ಒಳಪಡಿಸುವಂತಹ ಕೃತ್ಯಗಳನ್ನು ಎಂದಿಗೂ ಸಹ ಮಾಡಬಾರದು. ನಮ್ಮ ಸಮುದಾಯದಲ್ಲಿಯೂ, ನಾವಿರುವಂಥ ಸ್ಥಳಗಳಲ್ಲಿಯೂ, ನಮ್ಮ ಕೆಲಸ ಕ್ಷೇತ್ರಗಳಲ್ಲಿಯೂ ಸಹ ಇಂತಹ ಭೇದ ಭಾವಗಳು
ಇರಬಾರದು. ಯಾಕಂದರೆ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಹಾಗಾಗಿ ಯೇಸು ಕ್ರಿಸ್ತನು ತನ್ನ ರಾಜ್ಯವನ್ನು ಸ್ಥಾಪಿಸುವುದಕ್ಕೆ, ಅಂದರೆ ತನ್ನ ತಂದೆಯ ರಾಜ್ಯವನ್ನು ಸ್ಥಾಪಿಸಲು ಬಂದಾಗ ಕರ್ತನ ಆತ್ಮವು ನನ್ನ ಮೇಲೆ ಅದೇ, ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು, ಸೆರೆಯವರಿಗೆ ಬಿಡುಗಡೆ, ಕುರುಡರಿಗೆ ಕಣ್ಣು ಬರುವುದು, ಇದನ್ನು ಪ್ರಸಿದ್ಧಪಡಿಸುವುದಕ್ಕೆ, ಮನಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೆ, ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಎಂಬುದಾಗಿ ಲೂಕನ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 18ನೇ ಮತ್ತು 19ನೇ ವಚನದಲ್ಲಿ ತಿಳಿಸ್ತದೆ. ಹಾಗಾಗಿ ಬಡವರ ಕಡೆಗಿನ ಕಾಳಜಿ, ಸೆರೆಯವರ ಕಡೆಗಿನ ಆಸಕ್ತಿ, ಕೈಕಾಲು ಇಲ್ಲದವರಿಗೆ, ಕಣ್ಣಿಲ್ಲದವರಿಗೆ ಮತ್ತು ಮಾನಸಿಕವಾಗಿ ಮುರಿದಂತಹ, ಬಾಂಧವ್ಯದಲ್ಲಿ ಬಿರುಕು ಬಿಟ್ಟು ಎಲ್ಲ ನೋವು, ಹಿಂಸೆ, ಸಂಕಟಗಳಲ್ಲಿರುವವರಿಗೆ ನಾವು ಮುದ ನೀಡುವಂತಹ, ಇಲ್ಲವೇ ಅವರಿಗೆ ಅವರು ಈ ಲೋಕದಲ್ಲಿ ಬಾಳಲು ಶಕ್ತರು, ಅವರಿಗೂ ಆ ಸ್ವಾತಂತ್ರ್ಯವಿದೆ, ಹಕ್ಕಿದೆ ಎನ್ನುವಂತಹ ದೇವರ ಸ್ವರೂಪದ ಆ ಗುಣಲಕ್ಷಣಗಳನ್ನು ಪುನಃಸ್ಥಾಪಿಸುವಂತಹ ಸಮಯ ಬಂದಿದೆ ಪ್ರಿಯರೇ. ದೇವರು ಆರಂಭದಲ್ಲಿ ಸೃಷ್ಟಿಯ ಸಂದರ್ಭ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಆತನು ಉಂಟು ಮಾಡ್ತಾನೆ. ಆ ದೇವರ ಸ್ವರೂಪ ಎಂದರೆ ಪ್ರೀತಿ, ಮಮತೆ, ಮಮಕಾರ, ವಾತ್ಸಲ್ಯ, ಸಮಾನತೆ, ಎಲ್ಲರೂ ಸಹ ದೇವರ ಮಕ್ಕಳು ಎನ್ನುವಂತಹ ಭಾವನೆ, ಎಲ್ಲರೂ ನಮ್ಮವರೇ, ಎಲ್ಲರೂ ನಮ್ಮಂತೆಯೇ ಮಾನವರು, ದೇವರ ಮಕ್ಕಳು ಎನ್ನುವಂಥ ಭಾವನೆ, ಆ ಮನಸ್ಸು, ಹೃದಯ ನಮ್ಮಲ್ಲಿ ಇರಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿದೆ ಪ್ರಿಯರೇ. ನಮ್ಮ ಸಹಮಾನವರು ನಮ್ಮೊಂದಿಗೆ ಜೀವಿಸುವಂತಹ ಈ ಸಂದರ್ಭದಲ್ಲಿ ನಾವು ಎಲ್ಲ ಮನುಷ್ಯರನ್ನು ಯಾವುದೇ ಥರನಾದಂತಹ ಧಿಕ್ಕಾರಕ್ಕೆ, ತುಚ್ಛೀಕಾರಕ್ಕೆ ಅಥವಾ ಕಡೆಗಣಿಸಲ್ಪಡುವ, ತುಳಿತಕ್ಕೊಳಪಡಿಸುವಂತಹ ಪರಿಸ್ಥಿತಿಗೆ ಯಾರನ್ನೂ ಸಹ ನಾವು ಒಳಪಡಿಸಬಾರದು. ಇದು ಈ ದಿನದ 3 ಪರಿಚ್ಛೇದಗಳು ನಮ್ಮನ್ನು ಎಚ್ಚರಿಸಿ ದೇವರ ಮಾರ್ಗದಲ್ಲಿ ದೇವರ ಸ್ವರೂಪವನ್ನು ಅನುಸರಿಸುವುದಕ್ಕೆ ನಮಗೆ ಪ್ರೋತ್ಸಾಹವನ್ನು ಕೊಡುತ್ತದೆ. ಸರ್ವರನ್ನು ಪ್ರೀತಿಸುವ, ಸರ್ವರನ್ನು ಸಮಾನ ರೀತಿಯಲ್ಲಿ ಕಾಣುವ, ಸರ್ವ ಮಾನವರನ್ನೂ ಸಹ ನಾವು ದೇವರ ಮಕ್ಕಳೆಂಬುದಾಗಿ ಎಣಿಸಿ ದೇವರ ಮಕ್ಕಳು ಎನ್ನುವಂತಹ ಭಾವನೆಯಿಂದ ಭ್ರಾತೃತ್ವದ ಜೀವಿತವನ್ನು ನಡೆಸಿಕೊಂಡು ಹೋಗತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲರಿಗಿದೆ. ಅದು ಬುಡಕಟ್ಟು ಜನಾಂಗದವರಿರಬಹುದು, ದಲಿತರಿರಬಹುದು, ಆದಿವಾಸಿಗಳಿರಬಹುದು, ತುಳಿತಕ್ಕೆ ಶೋಷಣೆಗೊಳಪಟ್ಟವರಿರ್ಬೋದು, ಅನ್ಯಾಯದ ನಿಮಿತ್ತವಾಗಿ ಯಾರೇ ಆದರೂ ಅವರು ಸೆರೆಮನೆಯಲ್ಲಿದ್ದರೂ ಸರಿಯೇ, ಇಲ್ಲವೇ ಮನಮುರಿದು ನೊಂದು ಬೆಂದು ಬಳಲಿ ಹೋಗಿರುವಂತಹ ಮನಸ್ಸುಗಳನ್ನು ನಾವು ದೃಢಪಡಿಸಿ ಅಂಥವರನ್ನು ಮೇಲಕ್ಕೆತ್ತಿ ಅವರಿಗೆ ಬೇಕಾದಂಥ ಸಮಾನ ಹಕ್ಕನ್ನು ಸ್ಥಾಪಿಸಿಕೊಡುವಂತಹ ಕಾರ್ಯವನ್ನು, ಅವರೂ ಸಹ ಮನುಷ್ಯರು ಈ ಲೋಕದಲ್ಲಿ ಸ್ವತಂತ್ರರಾಗಿ ನಮ್ಮಂತೆಯೇ ಶಕ್ತರು, ಜೀವಿಸಲು ಅವರಿಗೂ ಈ ಲೋಕದಲ್ಲಿ, ಪ್ರಪಂಚದಲ್ಲಿ ಹಕ್ಕಿದೆ ಎನ್ನುವಂತಹ ಅಂತಹ ಸಮುದಾಯವನ್ನು ಪುನಃಸ್ಥಾಪಿಸುವಂಥ, ದೇವರ ಸ್ವರೂಪವನ್ನು ಪುನಃಸ್ಥಾಪಿಸಿ ಅದರಲ್ಲಿ ನೆಲೆಗೊಳ್ಳುವಂಥ ಸಮುದಾಯಗಳನ್ನು, ಸಮಾಜವನ್ನು, ಸಭೆಗಳನ್ನು, ಕುಟುಂಬವನ್ನು ಕಟ್ಟುವಂತಹ ಜವಾಬ್ದಾರಿ, ಕರ್ತವ್ಯ ನಮ್ಮ ಮೇಲೆ ಇಂದು ಇದೆ. ಹಾಗಾಗಿ ಇಂದು ದೇವ ಸ್ವರೂಪವನ್ನು ಮರೆತು ಅಹಂಕಾರ, ದುರಹಂಕಾರ, ಅಸಮಾನತೆ ಮತ್ತು ಶೋಷಣೆಗೊಳಪಡಿಸಿ ಅನ್ಯಾಯವನ್ನು ಮಾಡುವಂತಹ ಸಂಗತಿಗಳು ಹೆಚ್ಚಾಗಿ ಬರುತ್ತಿದೆ. ನಾಶನ, ಕೋಪ ಮತ್ತು ಭೇದ ಭಾವ, ಪಕ್ಷಪಾತಗಳು ಸಮುದಾಯಗಳಲ್ಲಿ, ಸಮಾಜದಲ್ಲಿ ಹೆಚ್ಚಾಗುತ್ತಿದ್ದು, ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾ ಮುಂದು ನೀ ಮುಂದು, ನಾ ಶ್ರೇಷ್ಠ ನೀ ಶ್ರೇಷ್ಠ, ನಾ ಉತ್ತಮ ನೀ ಉತ್ತಮ ಎನ್ನುವಂತಹ ಬಹಳಷ್ಟು ತಿಕ್ಕಾಟಕ್ಕೆ, ಘರ್ಷಣೆಗಳಿಗೆ, ಕೋಮು ಗಲಭೆಗಳಿಗೆ, ಯುದ್ಧಗಳಿಗೆ, ಅಧಿಕಾರ, ಸ್ಥಾನಮಾನ, ಗುಂಪುಗಾರಿಕೆಯಿಂದ, ಹಣ, ಆಸ್ತಿ, ಅಂತಸ್ತಿನಿಂದ ಎಲ್ಲ ಬಿದ್ದು ಹೋಗಿರುವಂಥ ದೇವರ ಸ್ವರೂಪವನ್ನು ನಾವೀಗ ಕಾಣ್ತಾ ಇದ್ದೇವೆ. ದೇವರ ಸ್ವರೂಪವನ್ನು ಎತ್ತಿ ಹಿಡಿಯಲು, ನ್ಯಾಯವನ್ನು ಆಚರಿಸಲು, ಶೋಷಣೆಗೆ, ದಬ್ಬಾಳಿಕೆಗೆ ಮತ್ತು ಧಿಕ್ಕಾರಕ್ಕೆ, ತಿಕ್ಕಾಟಕ್ಕೆ, ತುಳಿತಕ್ಕೊಳಪಟ್ಟವರನ್ನು ಮೇಲಕ್ಕೆತ್ತಿ ಸಮಾನತೆಯಿಂದ ಎಲ್ಲರನ್ನೂ ದೇವರ ಮನುಷ್ಯರೆಂಬುದಾಗಿ ಕಂಡು ಅವರೊಂದಿಗೆ ಪ್ರೀತಿ, ಅನ್ಯೋನ್ಯತೆಯಿಂದ ಬದುಕುವಂತಹ ಸಮಾಜವನ್ನು, ಸಮುದಾಯವನ್ನು ನಿರ್ಮಿಸಲು ದೇವರಾತ್ಮನು ನಮಗೆ ಪ್ರೋತ್ಸಾಹವನ್ನು ನಿತ್ಯವೂ ಅನುಗ್ರಹಿಸಿ ನಮ್ಮನ್ನು ನಡೆಸಲಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ.
ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಿಂದ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಮ್ಮನ್ನು ಸಕಲ ವಿಧದಲ್ಲಿ ಪ್ರೀತಿಸಿ ಪೋಷಿಸಿ ಪರಾಂಬರಿಸುವ ದೇವರು ನೀನಾಗಿದ್ದಿ. ಇಂದು ನಮ್ಮ ಸಮುದಾಯಗಳಲ್ಲಿ ನಾವಿರುವಂತಹ ವಾಸಿಸುವ ಸ್ಥಳಗಳಲ್ಲಿ ತುಳಿತಕ್ಕೆ, ಶೋಷಣೆಗೆ, ಅನ್ಯಾಯಕ್ಕೆ, ಧಿಕ್ಕಾರಕ್ಕೆ, ಇಲ್ಲವೇ ತಮ್ಮ ಹಕ್ಕುಗಳನ್ನು ಸ್ವತಂತ್ರವನ್ನು ಕಳೆದುಕೊಂಡಂತಹ ಯಾವುದೇ ಸದಸ್ಯರಿರಲಿ,
ದಲಿತರಾಗಿರಲಿ, ಆದಿವಾಸಿಗಳಾಗಿರಲಿ, ಬುಡಕಟ್ಟು ಜನಾಂಗದವರಾಗಿರಲಿ, ಇಲ್ಲವೇ ಯಾವ ರೀತಿಯಾದಂತಹ ಶೋಷಣೆಗೆ, ಅಂಚಿಗೆ ಒಳಪಟ್ಟಂತಹ ಸದಸ್ಯರನ್ನು, ನೋವಿಗೆ, ಕಣ್ಣೀರಿಗೆ ತುತ್ತಾಗಿರುವಂಥವರನ್ನು ನಾವು ಕಂಡು ಅವರೂ ಸಹ ಈ ಲೋಕದಲ್ಲಿ ಭಾಳ ಶಕ್ತರು ಮತ್ತು ನಿನ್ನಿಂದ ಹೊಂದಲು, ಆಶೀರ್ವಾದವನ್ನು ಪಡೆಯಲು ಇರತಕ್ಕಂತಹ ಸಹಮಾನವರು ಎನ್ನುವಂತಹ ಭಾವನೆ ನಮ್ಮಲ್ಲಿ ಹುಟ್ಟಿಸು. ಅದಕ್ಕೆ ತಕ್ಕದಾದಂಥ ರೀತಿಯಲ್ಲಿ ನಾವು ಬದುಕಲು ನಮಗೆ ಸಹಾಯಿಸು. ಪ್ರತಿಯೊಬ್ಬರ ಸಂಗಡ ಭೇದ ಭಾವಗಳಿಲ್ಲದೆ, ತಾರತಮ್ಯವಿಲ್ಲದೆ ಎಲ್ಲರೂ ದೇವರ ಮಕ್ಕಳೇ, ದೇವರ ಆಶೀರ್ವಾದಕ್ಕೆ ಪಾತ್ರರಾದವರೇ, ದೇವರು ಎಲ್ಲರನ್ನೂ ಸಹ ತನ್ನ ಸ್ವರೂಪದಲ್ಲಿ ನಿರ್ಮಿಸಿದ್ದಾನೆ ಎನ್ನುವಂಥ ಭಾವನೆಯಿಂದ, ಪ್ರೀತಿ ಅನ್ಯೋನ್ಯತೆಯಿಂದ, ಭ್ರಾತೃತ್ವದ ಮನೋಭಾವನೆಯಿಂದ ಎಲ್ಲರೊಟ್ಟಿಗೆ ಜೀವಿಸಲು ನಮಗೆ ಸಹಾಯವನ್ನು ಅನುಗ್ರಹಿಸಿ, ನ್ಯಾಯವನ್ನು ಆಚರಿಸುವಂತಹ ಸದ್ಭಕ್ತ ಜನರು ನಾವಾಗಿರಲು ನಮಗೆ ನಿತ್ಯವೂ ನಿನ್ನಾತ್ಮನ ಪ್ರೇರೇಪಣೆಯನ್ನು ಅನುಗ್ರಹಿಸಿ, ನ್ಯಾಯವನ್ನು ಸ್ಥಾಪಿಸಿ, ಪ್ರೀತಿ ಕರುಣೆ ಮಮತೆಯಲ್ಲಿ ನಾವು ನೆಲೆಗೊಂಡಿದ್ದು ನಿನ್ನವರಾಗಿ ನಿನ್ನ ಮಹಿಮೆಗೋಸ್ಕರ ನಿನ್ನ ಸ್ವರೂಪವನ್ನೇ ನಾವು ಪ್ರಸಿದ್ಧಿಪಡಿಸುವಂತಹ ಕ್ರಿಸ್ತನ ಮಾದರಿಯಲ್ಲಿ ಜೀವಿಸಲು ನಿನ್ನಾತ್ಮನ ಉತ್ತೇಜನವನ್ನು ನಿತ್ಯವೂ ದಯಪಾಲಿಸಬೇಕೆಂದು ಯೇಸು ಕ್ರಿಸ್ತನ ಸುಮಧುರವುಳ್ಳ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಬೇಡುತ್ತೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ದೇವರ ಆಶೀರ್ವಾದವನ್ನು ನಂಬಿಕೆಯಿಂದ ಹೊಂದಿರಿ. ಕರುಣೆಯುಳ್ಳ ದೇವರ ಕೃಪಾಶ್ರಯಕ್ಕೂ ಆತನ ಹಸ್ತ ಪರಿಪಾಲನೆಗೂ ನಿಮ್ಮನ್ನು ನಾನು ಒಪ್ಪಿಸಿಕೊಡುತ್ತೇನೆ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದ ನಿತ್ಯ ಕಾಲಕ್ಕೂ ಸರ್ವ ಜನಾಂಗದವರ ಸಂಗಡ ನೆಲೆಯಾಗಿದ್ದು ಕಾಪಾಡಲಿ. ಆಮೇನ್.